ಫಸ್ಟ್ ಟೈಮ್ ಅನ್ಕೋತೀನಿ ಒಬ್ಬರು ಫೀಮೇಲ್ ರೈಡರ್ ಜೊತೆ ನಾನು ರೈಡ್ ಮಾಡ್ತಿರೋದು. ಸ್ಪೀಡ್ ಆಯ್ತಾ? ಸ್ಲೋಗಿ ಬರಲ್ಲ? ಚಳಿ ಆಗ್ತಿದ್ಯಾ? ನನಗೂ ಚಳಿ ಆಗ್ತಾ ಇದೆ. ಬಿಟ್ರೆ ಹಿಂದೆ ಹೋಗ್ಬಿಡುತ್ತಾ? ಗುರು ಕಾಲು ಇಟ್ಕಲ್ವಾ ರೀ? ನಡೀರಿ, ಸ್ಟಾರ್ಟ್ ಮಾಡಿರಿ. ಸೂಪರ್. ಓಕೆ ಸೊ ಗೈಸ್, ಸದ್ಯಕ್ಕೆ ಬಂದು ರೀಚ್ ಆಗಿದ್ದೀನಿ. ಆಗ್ತಿದೆಯಾ? ಒಳ್ಳೆ ಸೀನು ಗೈಸ್. ಗೋಪ್ರೋ ವರ್ಕ್ ಆಗ್ತಿರ್ಲಿಲ್ಲ, ಇವರು ಬಿದ್ದಿದ್ದು ಶಾಕ್ ಆಗಿ ಗೋಪ್ರೋನು ಶಾಕ್ ಹೋಗ್ಬಿಟ್ಟಿತ್ತು. ಇವಾಗ ಏನೋ ಮಾಡಿ ಜುಗಾಡು ಆನ್ ಆಯಿತು. ಚಾರ್ಜು ಇಲ್ಲ ಅದರಲ್ಲಿ. ಸೂಪರ್. ಆ್ಯಂಡ್ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅಲ್ವಾ ಇವ್ರು ಯಾರು ಅಂತ. ಅವಾಗಿನ ಮುಖಾನು ತೋರಿಸಿಲ್ಲ, ನೋಡ್ಕೊಂಡ್ಬಿಟ್ಟು ಹಾಯ್ ಹೇಳ್ಬಿಡಿ ನಮ್ಮ ಬ್ಲಾಗ್ಗೆ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಓಕೆ ಲೆಟ್ಸ್ ಗೋ. ಬನ್ನಿ, ಈ ಥರ ಇದೆ ರೋಡು, ದಾರಿ ನಮ್ಮದು. ಹೋಗೋಣ. ಜನನೇ ಇಲ್ಲ ಗುರುಲಿ. ತಾತ ಜೋಶಲ್ಲಿ ಹಿಂಗೋಗಿ ಅಂತ ಕಳಿಸ್ಬಿಟ್ರು. ನಾನೆಲ್ಲ ಅವ್ರು ಕಳ್ಸಿದ್ದು ನೋಡಿ, ಅಂದರೆ ಅಷ್ಟು ಜಾಸ್ತಿ ಜನ ಬರ್ತಾರೆ ನೋಡ್ಕೊಂಡೆ. ನೋಡ್ರೆ ಜನನೇ ಇಲ್ಲ. ಇದು ಹಿಂಗಿದೆ. ಆದರೂ ಏನು ಹೇಳಿ, ನಾನು ಬೆಂಗಳೂರೇ ಅಲ್ಲಿಂದ ಬಂದಿದ್ದಕ್ಕಿಂತ ಇಲ್ಲಿ ಒಂದು ಸ್ಟ್ರೆಚ್ಚು ಮಜಾ ಇತ್ತು. ಇವತ್ತು ಬೆಳಗ್ಗೆ ಜಿಮ್ ಸ್ಕಿಪ್ ಮಾಡಿದೆ ಅಂತ ಹೇಳಿದ್ನಲ್ಲ ನಾನು. ಇಲ್ಲಿ ಗಾಡಿ ಹೋಗ್ತಾಯಿದೆ. ಏನು ಗುರು ಹಿಂಗಿದೆ? ಹಿಂಗಿದೆ ಗೈಸ್ ನಿಜವಾಗ್ಲೂ ಲಿಟ್ರಲಿ. ನೋಡ್ರಿ ಹೇಳಿ, ಅವ್ರು ಎಲ್ಲಿದ್ದಾರೆ? ಇಷ್ಟೇ ದೂರ ಆ ಹೈಟಲ್ಲಿದ್ದಾರೆ. ಸುಸ್ತಾಗ್ತದೆ ಗೈಸ್. ಹೊಟ್ಟೆಗೆ ಇನ್ನೂ ಬಿದ್ದಿಲ್ವಲ್ಲ ಏನೋ, ಅದಕ್ಕೆ ಅದು ಒಂದು ರೀಸನ್. ಜಾಸ್ತಿ ಏನಿಲ್ಲ ಗೈಸ್, ಹತ್ರನೇ. ಬಟ್ ಹತ್ತದೇ ಕಷ್ಟ ಇರೋದು, ತುಂಬ ಸ್ಟಿಪ್ ಇದೆ. ಇನ್ನೊಂಚೂರು ಬೇಗ ಬಂದರೆ ಸನ್ರೈಸ್ ನೋಡ್ಬೋದಿತ್ತು. ನಾನು ಕಳಿಸಿದ ಲೊಕೇಶನ್ಗೆ ನೀವು ಬಂದಿದ್ರೆ. ನಾನು ಕಳಿಸಿದ ಲೊಕೇಶನ್ ಬಿಟ್ಟು ಇನ್ನೆಲ್ಲ ಕೈಕೊಂಡು ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತು, ಅದಕ್ಕೆ ಅಲ್ಲೇ ಬರ್ತೀರಾ ಅನ್ಕೋ ಸುಮ್ಮನೆ ಇದೆ. ಏನು ಗೈಸಿದು ಕಾಲ್? ಏನಿದೆ? ಓ, ಆ ಬೆಟ್ಟಕ್ಕೆ ಹೋಗ್ಬೋದು. ಮೇಲೆ ನೋಡಿ ಗೈಸ್, ಇದೊಂದು ಬೆಟ್ಟ ಇದೆ ಮಸ್ತು. ಕಾಡು ಕೋಳಿ ಎಲ್ಲ ಇದೆ ಅಲ್ಲಿ. ಹೋಯ್ತು ತೋರಿಸೋ ಅಷ್ಟೊತ್ತಿಗೆ ಮಸ್ತು. ಒಳ್ಳೆ ಸನ್ರೈಸ್ ಪಾಯಿಂಟಿಗೆ ಬಂದಿದ್ದೀವಿ. ಸನ್ರೈಸ್ ಆಗೋಗಿದೆ ಅನ್ಸುತ್ತೆ. ಆಗೋಗಿಲ್ವಾ? ಅಲ್ಲಿ ಕರ್ನಾಟಕ ಬಾವುಟ ಇಟ್ಟಿದ್ದಾರೆ ನೋಡಿ, ಅದು ಬೇರೆ ಬೆಟ್ಟ ಅನಿಸುತ್ತೆ ಗೈಸ್. ನೋಡಿ ಇವಾಗ ಸನ್ರೈಸ್ ಆಗ್ತಾ ಇದೆ. ಪರವಾಗಿಲ್ಲ, ಮುಂಚೆನೇ ಬಂದಿದ್ದೀವಿ ನಾವು. ಅವ್ರು ಸುಸ್ತಾಯಿತು ಅಂತ ಹೇಳ್ಬಿಟ್ಟು ನೋಡಿ ಹಿಂಗೆ ಮಾಡ್ಕೊಂಡ್ರೆ. ಇಲ್ಲಿದೆ, ಅಥವಾ ಇದೆ ಸುಸ್ತಂತೆ. ಇಲ್ಲಿ ನಂದಿ ಇದೆ, ಸೊ ಇಲ್ಲೇನಿದೆ ವ್ಯೂ ಹೆಂಗಿದೆ ನೋಡ್ಕೊಂಡು ಬಂದ್ಬಿಡೋಣ ಅಂತ ಬಂದೆ. ಇಲ್ಲಿ ಆರೋ ಮಾರ್ಕ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣ್ತಿದೆ ಸನ್ರೈಸು. ನಾನು ಇಲ್ಲೇ ಸೈಡಿಗೆ ಬಂದುಬಿಟ್ಟು ಇಲ್ಲಿ ನಂದಿ ಪಕ್ಕ ಕೂತ್ಕೊಂಡೆ. ಚೆನ್ನಾಗಿದೆ ಗುರು. ನಾನು ಅಲ್ಲಿ ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ ಗೋಪ್ರೋನಲ್ಲಿ. ನೋಡೋಣ, ಅಕಸ್ಮಾತ್ ಚೆನ್ನಾಗಿ ಬಂತು ಅಂದರೆ ಮಸ್ತಾಗಿರುತ್ತೆ. ಗೋಪ್ರಲ್ಲಿ ಬರುತ್ತೆ ಚೆನ್ನಾಗಿ. ಆಗಲೂ ಇಷ್ಟು ಕಾಣ್ತಿದೆ. ಅವಳಿಗೆ ಕಾಣ್ತಲ್ಲ ಬಂದಾಗ ನಾವು 5 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ನೋಡಿ ಎಷ್ಟು ಮೇಲೆ ಬಂದಿದ್ದಾನೆ ನಮ್ಮ ಸೂರ್ಯ. ಹುಡುಕಿದೆ ನಿನ್ನ ನನ್ನಯ ಕಣ್ಣು. ಇವಾಗ ನೋಡಿದೆ ನೋಡಿ, ದೇವಸ್ಥಾನ ಇದೆ ಮೇಲೆ. ಸೊ ಅಲ್ಲಿ ದಾರಿ ಇತ್ತು ನೋಡಿ, ಅದು ದೇವಸ್ಥಾನಕ್ಕೆ ಹೋಗುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ಗೊತ್ತಿಲ್ಲ, ಹೋಗೋಕ್ಕಾಗುತ್ತೆ ಅವ್ರಿಗೆ ಅಂತ. ಇಲ್ಲಿಗೆ ಸುಸ್ತಾಗ್ಬಿಟ್ರು. ಹೋಗೋಕ್ಕಾಗಿದ್ರೆ ಚೆನ್ನಾಗಿರೋದು, ಬಟ್ ಅವರೊಬ್ಬರನ್ನೇ ಬಿಟ್ಟು ನಾನು ಹೋಗೋದಕ್ಕಾಗೋದಿಲ್ಲ. ಜೊತೆಲಿ ಬಂದಮೇಲೆ ಕನ್ವಿನ್ಸ್ ಆದರೂ ಹೋಗೋಣ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಮೋಸ್ಟ್ಲಿ ಯಾರೋ ಇರ್ತಾರೆ ಅನಿಸುತ್ತೆ, ಪೂಜಾರಿ ಪೂಜಾರಿ ಇರ್ತಾರೆ. ಬಟ್ ಅವ್ರು ದಿನ ಈ ಥರ ಮೇಲೆ ಹೋಗ್ಬಿಟ್ಟು ಪೂಜೆ ಮಾಡಬೇಕು ಅಂದರೆ ಸುಮ್ಮನೆ ಆಗೋದು. ನಾವು ಒಂದಿನಕ್ಕೆ ಸುಸ್ತೋಡ್ದೋಗ್ತಾ ಇದ್ದೀವಿ. ಓಕೆ ಸುಗೇಶ್ ಬನ್ನಿ, ಹೋಗುಮಾ. ಓ ಒಳ್ಳೆ ಅಡ್ವೆಂಚರ್ ಗುರು ಇದು. ನೋಡಿ ಇಲ್ಲಿ ಇಷ್ಟೆಷ್ಟು ಜಾಗ ಇದೆ. ಓಬವ್ವನ ಕಿಂಡಿ ಥರ ಇದೆ. ಮಸ್ತಾಗಿದೆ ಗೀಸ್ ಜಾಗ ನೋಡ್ರಿ. ನನಗೂ ಯಾಕೋ ಧೈರ್ಯ ಸಾಕಾಗ್ತಾ ಇಲ್ಲ ಹೋಗೋಕ್ಕೆ. ಫುಲ್ ಕತ್ಲೆ ಇದೆ. ಇಲ್ಲ, ದಾರಿ ಇದೆ. ಪಿಚ್ ಬ್ಲ್ಯಾಕ್ ಹೋಗೈಸಿ. ಇವಾಗ ಲೈಟ್ ಬಿಟ್ಟಿದ್ದಕ್ಕೆ ಒಂದು ಸ್ಟಾರು ಕಾಣ್ತಾ ಇದೆ. ಇಲ್ಲ ಏನೂ ಇಲ್ಲ. ಅಯ್ಯೋ ಗುರು, ಬಾವುಲಿಗಳ ಶಬ್ದ ಕೇಳ್ತಾ ಇದೆ, ಹೋಗ್ತಾ ಇದ್ದಾವೆ ನೋಡ್ರಿ. ನಾನು ಹಿಂಗೆ ಸಡನ್ನಾಗಿ ಲೈಟ್ ಬಿಟ್ರೆ ಅವೆಲ್ಲ ಆರು ಬಂದ್ಬಿಟ್ರೆ ಇದೆ ದಾರಿ ಇದೆ. ಇಲ್ಲಿ ಯಾರೋ ಮಾರ್ಕಿಲ್ಲ, ಯಾಕಿಲ್ವಾ? ಇದೆ ದಾರಿ. ಓ ಇಲ್ಲಿದೆ, ಬನ್ನಿ. ಹಾಂ
ಗಾಡ್, ಕ್ರೇಜಿ ಆಗಿದೆ ಇದು ಯಾವುದೋ ದೇವ್ರೆ, ಫುಲ್ ಅಡ್ವೆಂಚರು. ಒಂಚೂರು ಟಾರ್ಚ್ ಬಿಡಿ ಅಲ್ವಾ ಈ ಕಡೆ. ಕ್ಯಾಮ್ರಾ ಫ್ಲಾಶ್ ಆನ್ ಮಾಡ್ಕೊಂಬರ್ರಿ, ರೆಕಾರ್ಡ್ ಮಾಡ್ತಿದ್ದೀರ ತಾನೇ? ಹೊಸ ವ್ಲಾಗರು, ಪ್ರೋ ವ್ಲಾಗರ್ ಅಂತ ಟಿಪ್ಸ್ ತಗೋತಾ ಇದ್ದಾರೆ. ನೋಡಿ ಅಲ್ಲಿದೆ ಬೆಳಕು. ಸೌಂಡ್ ಕೇಳ್ತಿದ್ಯಾ ನಿಮಗೆ? ಬಾಹುಲಿ ಸೌಂಡು. ಭಯ ನನಗೆ. ನೋಡಿ ಇಲ್ಲಿ ಇನ್ನೊಂದು ಮಾರ್ಕ್ ಹಾಕಿದ್ದಾರೆ, ಎಲ್ಲೂ ಇದೆ ದಾರಿ, ಅದೆಲ್ಲೂ ಹೋಗೋದು ಗೊತ್ತಿಲ್ಲ, ಬಟ್ ಇಲ್ಲಿ ಹಾಕಿದ್ದಾರೆ ಹಿಂಗೆ. ಇದೇನಿದೆ ನಾನು ಕುತ್ಕೇತ್ರ ನೋಡಿ. ಬ್ಯಾಗ್ದ ಭಯ ಆಯಿತು ಗುರು. ಯಾರಿಗೆ ಗೊತ್ತು, ಮೇಲಿಂದ ಏನೋ ಬಿತ್ತು ಅಂತ ಅಂದ್ಕೊಂಡೆ. ಗೈಸ್ ಮಸ್ತಾಗಿದೆ ಗೈಸ್, ಏನು ಹೇಳಿ ಇದು ಮಸ್ತು. ಬನ್ನಿ ಬೆಳಕು ಕಾಣಿಸ್ತು. ಇನ್ನೂ ಮೇಲೆ ಹೋಗ್ಬೇಕು ಗೈಸ್. ನೋಡಿ ಇಲ್ಲ, ಆವಾಗಲೇ ನಾವು ಇದ್ದಿದ್ದ ಜಾಗ ನಂದಿ, ಅಲ್ಲಿಂದ ಇನ್ನೂ ಮೇಲೆ ಬನ್ನಿ ಗೈಸ್ ಹೋಗೋಣ. ಅದು ಮೊನ್ನೆ ಲೆಗ್ಸ್ ಮಾಡಿದ್ದೆ, ಅದರದ್ದು ಎಫೆಕ್ಟ್ ಕೊಡ್ತಾ ಇದೆ. ಓಕೆ, ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು. ನಾನು ಇಲ್ಲಿ ಯಾರೋ ಮಾರ್ಕ್ ಹಾಕಿದ್ದಾರೆ, ಜಾಗನೇ ಇಲ್ಲ. ಕ್ಲೋಸ್ ಮಾಡ್ಬಿಟ್ಟಿದ್ದಾರಾ? ಇಲ್ಲ, ಕಲ್ಲು ನ್ಯಾಚುರಲ್ ಆಗಿರೋದು ಅದು. ವಾ 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 ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ರೀಲ್ಸಲ್ಲಿ ಗೈಸ್, ರೀಲ್ಸಲ್ಲಿ ನೋಡ್ತೀವಲ್ಲ ಎಷ್ಟು ಸ್ಟ್ರಾಂಗ್ ಅಂತ 2 ಸರಿ ಆಯಿತು. ಅಲ್ಲಿಂದ ಹತ್ಬಿಟ್ಟು ನೋಡಿ, ಅವೆಲ್ಲ ಕ್ಲೋಸ್ ಆಗಿತ್ತು ಅನ್ನಲ್ಲಿದೆ. ಇಲ್ಲಿಂದ ಈ ಸೈಡು ಲೆಟ್ಸ್ ಗೋ. ನಾವು ಬಂದಿದ್ದ ಜಾಗ ಅಲ್ವಾ ಅದು, ಕೆಳಗಡೆ. ಅಲ್ಲೂ ಮಾಡ್ಬೇಕಿತ್ತಾ? ಅಲ್ಲ, ಏನಾದ್ರು ಬಿದೋಯ್ತು ಅಂದ್ರೆ ನಾವು ಹೆಂಗ್ ದೇವಸ್ಥಾನಕ್ಕೆ ಹೋಗೋದು? ದೇವರೇ ಕರ್ಸ್ಕೋತಾರಲ್ಲ, ದೇವಸ್ಥಾನಕ್ಕೆ ಬೇಡ, ಡೈರೆಕ್ಟ್ ದರ್ಶನ ಕೊಡ್ತೀನಿ ಬಾ ಅಂತ. ಸ್ವಲ್ಪ ಸ್ಲಿಪ್ ಆಯ್ತು ಅಂದ್ರೆ ಇಲ್ಲಿ ಗುಂಡಿ ಕಾಲಿಂಗೆ ಟ್ವಿಸ್ಟ್ ಆಗ್ಬಿಡ್ತು. ಇಲ್ಲಿಂದ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಸ್ಟೀಪ್ ಇದೆ, ಹುಷಾರು, ಜಾರಬಹುದು. ತಲೆ ಕೆಡ್ಸ್ಕೊತಾರೆ, ವೀಡಿಯೋ ಮಾಡ್ತಾರೆ. ತುಂಬ ಸ್ಟೀಪ್ ಇದೆ, ಇದು ಸ್ವಲ್ಪ ಜಾರ್ತಾ ಇದೆ. ಗೈಸ್ ಯಾರೂ ಇಲ್ಲ ಗೈಸ್, ಎಲ್ಲೂ ಬಾಗಿಲು ಹಾಕಿದೆ, ಬೀಗ ಹಾಕಿಲ್ಲ ಅಷ್ಟೇ, ಬರೀ ಬಾಗಿಲು ಹಾಕಿದೆ. ದೇವರ ಗುಡಿ. ಶಿಟ್, ನಾನು ಇಲ್ಲೆಲ್ಲ ಬಿಡ್ಬೇಕಾಯ್ತು ಚಪ್ಪಲಿ, ಬೇಡ ಅಲ್ಲಿ ಬಿಡ್ತೀನಿ. ಚಪ್ಪಲಿ ಬಿಡೋಕ್ಕೂ ಕೆಳಗಡೆ ಡುಮುಕ್ ಅಂದ್ಬಿಟ್ರೆ ಕಷ್ಟ. ಇನ್ನೂ ಹೋಗ್ಬೋದು ಗುರು ಅಲ್ಲಿಗೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋವರೆಗೂ ಅಲ್ಲೇ ರೀ, ಹತ್ತ ಕಾಯ್ತಾ ಇಲ್ಲ, ಹತ್ತಿದ್ದಾರೆ. ಹಾಂ ಇಲ್ಲ, ಬಿದ್ದರೆ ಗೈಸ್ ಹೋಗ್ಬಿಟ್ರು ಗೈಸ್. ಕಂಟೆಂಟ್ ಅಲ್ಲ, ನಾನು ಬ್ಲಾಗ್ ಆನ್ ಮಾಡೋವರೆಗೂ ಅಲ್ಲೇ ಇರಿ. ಅಪ್ಪ ಬಂದ್ವಿ ಗೈಸ್, ಬಂದು. ಜೈ ಆಂಜನೇಯ, ಎಲ್ಲ ಒಳ್ಳೇದು ಮಾಡಪ್ಪ. ಮೇಡಮ್ ಹೆಂಗೆ ಹುಡ್ಕೋರಿ ಈ ಜಾಗನ? ನಾಟ್ ಸೋ ಬ್ಯಾಡ್ ಗೈಸ್, ಚೆನ್ನಾಗಿರೋ ಜಾಗನೇ ಹುಡುಕಿದ್ದಾರೆ. ನಾನು ಲಿಟ್ರಲಿ ಹೇಳ್ತಿಲ್ವಾ, ಕಳ್ಸಿರೋ ಲೊಕೇಶನು ಕಿಲೋಮೀಟರ್ಸ್ ಎಷ್ಟಿದೆ ನಮ್ಮ ಮನೆಯಿಂದ, ಎಷ್ಟು ಕಡೆಗೆ ಹೊಡಬೇಕು ಅಂತ ಪ್ಲ್ಯಾನ್ ಮಾಡೋದಕ್ಕೆ ಲೊಕೇಶನ್ ನೋಡಿದೆ ಅಷ್ಟೇ. 50 ಕಿಲೋಮೀಟರ್ಸ್ ಏನೋ ಇತ್ತು. ಈ ಥರ ಇರುತ್ತೆ ಅಂತ ದೇವರನ್ನೇ ನನಗೂ ಗೊತ್ತಿರಲಿಲ್ಲ. ಚೆನ್ನಾಗಿದೆ. ನಾನು ಕೂಡ ನಂದಿ ನೋಡಿಬಿಟ್ಟು ಓಕೆ ಚೆನ್ನಾಗಿರುತ್ತೆ ಅಂತ ಬಂದಿದ್ದು, ಬಟ್ ಇಲ್ಲೆಲ್ಲ ನೋಡಿದ್ರೆ ಗುಹೆ ಥರ ಇದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಥ್ಯಾಂಕ್ಸ್ ದೇವರಿಗೆ. ನಮಸ್ಕಾರ. ಹಲೋ, ಥ್ಯಾಂಕ್ಸ್. ಇನ್ ರಿಟರ್ನು ಫ್ರೀ ಶೌಟ್ಔಟ್ ಕೊಟ್ಟಿದ್ದೀನಿ. ಟೈಮ್ ಈಗ 7:45. ಫಾಗ್ ನೋಡಿ ಗೈಸ್ ಹಿಂಗಿದೆ ನೋಡಿ ಗೈಸ್. ಕಾಪಿ ಮಾಡಬೇಡ್ರಿ, ಇಬ್ಬರು ಬ್ಲಾಗರ್ಗಳಿದ್ರೆ ಹೀಗೆ ಏನಿಲ್ಲ ಗೈಸ್. ಒಂದನ್ನೇ ಹೇಳಬೇಕು, ಒಂದೇ ಕಂಟೆಂಟು. ಹೇಳೋ ರೀತಿ ಬೇರೆ ಇರುತ್ತೆ, ಹೇಳೋರು ಬೇರೆ ಇರ್ತಾರೆ. ಒಂದಿಷ್ಟು ಫೋಟೋ ಸೆಷನ್ಸ್ ಮಾಡ್ಕೊಂಡ್ವಿ. ಸೊ ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ಇನ್ಸ್ಟಾಗ್ರಾಮ್ ವಿಸಿಟ್ ಮಾಡಿ. ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಈಗ ಲಾಸ್ಟ್ ಡೆಸ್ಟಿನೇಷನ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನೋಡಿ ಇನ್ನೂ ಫಾಗ್ ಹೋಗಿಲ್ಲ, ಸೂರ್ಯನೇ ಕಾಣದಿರೋ ಲೆವೆಲ್ಗೆ ಫಾಗ್ ಆಗಿದೆ. ಚೆನ್ನಾಗಿದೆ ಈ ಜಾಗ. ಏನು ಗೊತ್ತಾ, ಮೇನು ಜನ ಇಲ್ಲ, ಸೌಂಡ್ ಇಲ್ಲ,
ಕಿರ್ಚಾಟ ಕೂಗಾಟ ಇಲ್ಲ. ಬಂದರೆ ಇಂಥ ಜಾಗಕ್ಕೆ ಬರಬೇಕು ಗುರು. ಅದರಲ್ಲೂ ಮೋಸ್ಟ್ಲಿ ವೀಕೆಂಡ್ಸಲ್ಲಿ ಕ್ರೌಡ್ ಆಗ್ಬೋದು. ಇವತ್ತು ವೀಕ್ ಡೇ ಅಲ್ವಾ, ಅದಕ್ಕೋಸ್ಕರ ನೆಮ್ಮದಿ. ದಾರಿ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಶೂ ಹಾಕೊಂಬರ್ಬೇಕಿತ್ತು, ಬಟ್ ದಟ್ಸ್ ಓಕೆ. ಇಲ್ಲೇ ಅಲ್ವಾ, ಹೋಗೋಣ, ಅಡ್ಜಸ್ಟ್ ಆಗುತ್ತೆ. ಟ್ರೈನಲ್ಲಿ ಲಾಸ್ಟ್ ಜಾಗಕ್ಕೆ ಬಂದಿದ್ದೀನಿ. ಉಳ್ಕೊಂಡ್ಬಿಟ್ಟಿದ್ದಾರೆ, ಆರಾಮಾಗಿ ಅವರು ವ್ಲಾಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮ್ಮನೆ ಸೌಂಡು ವಾಯ್ಸ್ಗಳು ಓವರ್ಲ್ಯಾಪ್ ಆಗುತ್ತೆ. ನಾನು ಹತ್ರನೇ ಇದ್ದರೆ ನಾನು ವ್ಲಾಗ್ ಮಾಡ್ತಿರ್ತೀನಿ, ಅವ್ರ ವ್ಲಾಗಲ್ಲಿ ಕೇಳಿಸುತ್ತೆ, ಅವ್ರು ವ್ಲಾಗ್ ಮಾಡ್ತಿದ್ರೆ ನನ್ನ ವ್ಲಾಗಲ್ಲಿ ಕೇಳಿಸುತ್ತೆ, ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನೇ ಬಂದ್ಬಿಟ್ಟೆ ಮುಂದೆ. ಮಸ್ತು ಗುರು, ಮಸ್ತು ಮಸ್ತು ಮಸ್ತು. ಹೇಗೆ ಬರ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ. ಕೆಳಗಡೆ ಇಳಿಯುತ್ತಿದ್ದೇವೆ. ಹುಷಾರು. ಆ್ಯಕ್ಚುಲಿ ಇದು ನೋಡೋದಕ್ಕೆ ಹೆಂಗಿದೆಯೋ ಗೊತ್ತಿಲ್ಲ ನಿಮಗೆ, ವಿಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಅಂತ, ಬಟ್ ಸಿಕ್ಕಾಬಟ್ಟೆ ಸ್ಟೀಪ್ ಇದೆ ಪ್ಲೀಸ್, ಸಿಕ್ಕಾಬಟ್ಟೆ ಇದೆ. ಸರಿ, ಜಾರ್ಬಿಟ್ಟು ನನ್ನ ಮೇಲೆ ಬಿದ್ದೀರಾ, ನಾನು ಉಳ್ಕೊಂಡು ಹೋಗ್ಬಿಡ್ತೀನಿ. ಕೊನೆಗೆ ಅಟ್ಲೀಸ್ಟ್ ಇಲ್ಲಿ ಉಳ್ಕೊಂಡ್ರೆ ಪರವಾಗಿಲ್ಲ, ಅಲ್ಲಿ ಉಳ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಬಿಕಾಸ್ ಕೆಳಗಡೆ ಬೀಳ್ತೀವಿ ಅಷ್ಟೇ. ಬೇಡ ಬೇಡ, ನನಗೆ ಆಸೆ ಇಲ್ಲ. ನೀವು ಬಿದ್ದಿದ್ದು ನೋಡಿದ್ಮೇಲೆ ಅದಕ್ಕೆ ಭಯ ಆಗ್ತಿರೋದು. ಗೈಸ್ ಆಗಲಿ, ಮೋಸ್ಟ್ಲಿ ಅದು ಹಿಂದಿನ ವ್ಲಾಗ್ ಅನ್ಸುತ್ತೆ ನೋಡಿ. ದಬಾಕೊಂಡ್ರು, ಎಲ್ಲಿ ದಬಾಕೊಂಡ್ರು, ಹೆಂಗೆ ದಬಾಕೊಂಡ್ರು ಅಂತ ವ್ಲಾಗ್ ನೋಡಿ. ಏಯ್ ಹುಷಾರು 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 ಹುಷಾರು. ಸರಿ, ಕುತ್ಕೊಂಬನ್ನಿ. ನನಗೆ ಭಯ ಆಗ್ತಿದೆ ನಿಮಗಿಂತ ಜಾಸ್ತಿ. ಯಾರು ನಿಮ್ಮ ಮಕ್ಕಳ ಥರ ಜಾರ ಬಂಡಿ ಆಡ್ಕೊಂಡು ವಿಡಿಯೋ ಮಾಡಲಾ ನಿಮ್ಮದು, ಹೆಂಗೆ ಇಳಿತೀರಾ ನೀವು ಅಂತ ನಿಮ್ಮ ವ್ಯೂವರ್ಸ್ಗೆಲ್ಲ ಗೊತ್ತಾಗುತ್ತೆ ಹೆಂಗೆ ಇಳಿಯೋದು ಅಂತ ಅಂದ್ಬಿಟ್ಟು. ಹೆಂಗಿದೆ ನೋಡ್ರಿ ಇಲ್ಲಿ, ಹೆಂಗೆ ಇಳಿಯೋಣ. ಇಲ್ಲಿ ಹತ್ಬಿಟ್ವಿ, ಇಳಿಯೋದೇ ಇರೋದು. ನಾನೇನಾದ್ರು ಬಿದ್ರೆ ಗಗನ ನನ್ನ ಎತ್ಕೊಂಡು ಹೋಗ್ಬೇಕು. ಯಾಕಪ್ಪ ಎತ್ಕೊಂಡ್ಬಂದು ಸಾಕಾಗಿಲ್ವಾ? ಇಲ್ಲೂ ಬಿದ್ರೆ ನೀವೇ ಎತ್ಕೊಂಡು ಒಟ್ಟು ಬೀಳ್ಬೇಕಂತ ಫಿಕ್ಸ್ ಆಗಿ ನನ್ನ ಬೀಳಿಸ್ಬಿಟ್ಟು ಬೀಳ್ಬೇಡ್ರಿ. ನೋಡ್ರಿ ಇಲ್ಲಿ ಏನಿಲ್ಲ, ಇಲ್ಲಿ ಕೆಳಗಡೆ ಉಳ್ಕೊಂಡು ಹೋಗ್ಬಿಡ್ತೀನಿ. ಕೈ ಹಿಡ್ಕೊಂಡು ತಳ್ತವ್ರೆ, ನಾನೇ ಇಲ್ಲಿ ಕುಕ್ಕರ್ಗಾಲ ಕೂತಿದ್ದೀನಿ. ಇಲ್ಲಿ ಕುತ್ಕೊಂಡೇ ಹೋಗ್ಬೇಕು, ನೆಟ್ಕೊಂಡು. ಆಯ್ತು ಹೋಗಿ ಮೇಡಮ್, ಹೋಗಿ. ನಾನೇ ಸ್ಲಿಪ್ ಆದೆ. ಓಲಿ, ಇನ್ನೊಂದ್ಸರಿ ಬಿದ್ದುಬಿಡ್ರಿ, ಇನ್ನೊಂದ್ಸರಿ ಕಂಟೆಂಟ್ ಆಗುತ್ತೆ ಈ ವಿಡಿಯೋಗೆ. ಒಂದು ತಮ್ನೈಲ್ಗೆ ಬೀಳ್ಸಕ್ಕೆ ಅಂತಾನೆ ತಮ್ನೈಲಾಗಿ ಉಪಯೋಗಿಸ್ಕೊತಾ ಇದ್ದೀನಿ. ಆದರೂ ಸಾಕಾಗಿ ಬಿದ್ರು, ತಳ್ಳಿಬಿಟ್ಟು ಬಂದಿದ್ದೀನಿ. ಲಾಸ್ಟ್ ಬ್ಲಾಗ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಗಾಡಿ ಎತ್ತಾಕೊಂಡು ನೆಲದಲ್ಲೇ ಮಲ್ಕೊಂಡ್ರು, ಹಂಗೆ ಇಲ್ಲ ಕುತ್ಕೊಂಡು ನೋಡ್ತಾ ಇದ್ದೆ. ನನಗೆ ಗೊತ್ತಾಯ್ತು ಕಾಲು ಎಡ್ಕಲ್ಲ, ನಾನು ಬೀಳ್ತೀನಿ ಅಂತ, ಅದಕ್ಕೆ ಮಲ್ಕೊಂಡ್ಬಿಟ್ಟೆ. ಅಟ್ಲೀಸ್ಟ್ ಮುಂಚೆನೇ ಹೇಳ್ಬೇಕಿತ್ತಾನೆ, ನಾನು ಯಾರು ತರ್ತಾ ಇದ್ದೆ ಗಾಡಿನ. ನಾನು ಆಗುತ್ತೇನೋ, ಮುಂದೆ ರೋಡ್ ಚೆನ್ನಾಗಿರ್ಬೋದೇನೋ ಅನ್ಕೊಂಡೆ. ಗಾಡಿ ತಳ್ಳಿಬಿಟ್ಟು ಕಳ್ಸಿದೀನಿ, ಹೋಗಿ ಅಂತ. ಒಂದಿಷ್ಟದ ಮುಂದೆ ಹೋಗಿದೆ, ಹಾಕೊಂಡ್ಬಿಟ್ರು. ಬನ್ನಿ ಗೈಸ್, ಮತ್ತೆ ವಾಪಸ್ ಅದೇ ಗುಹೆ ಹೊಡಿಗೆ ಹೋಗೋಣ. ಅಟ್ಲೀಸ್ಟ್ ಇವಾಗ ಒಂಚೂರು ಬೆಳಕಿದೆ, ಆಗಲೇ ಅದು ಇರಲಿಲ್ಲ. ಸೂರ್ಯನ ಕಿರಣಗಳು ಬಂದಿದೆ ಇಲ್ಲಿ. ಓಹೋ, ಆಗಲೇ ದೇವರಾಣೆ ಹೆಂಗಿತ್ತ, ಫುಲ್ ಕತ್ಲಿತ್ತು. ಎಷ್ಟು ವಿಸಿಬಿಲಿಟಿ ಇದೆ ಗೊತ್ತಾ ಇವಾಗ. ಈ ಒಂದು ಜಾಗ ಸೂರ್ಯ ಉದಯಿಸುತ್ತಿರುವನು, ಹಾಗಾಗಿ ಕಿರಣಗಳು ಡೈರೆಕ್ಟ್ ಹಿಟ್ ಆಗ್ತದೆ. ಅದೇ ತೂತ್ ಕತ್ಲಲ್ಲಿ ಹೋಯ್ತಾ ಇದ್ದೀವಿ ನೋಡಿ. ಸಿಗ್ಗಿದೆ ಕತ್ಲು. ಆ್ಯಕ್ಚುಲಿ ಆಗಲೇ ಹಿಂಗೆ ಇತ್ತು ಆಲ್ಮೋಸ್ಟ್. ಸೆಕೆ ಗುರು, ಇಳಿಯೋ ಅಷ್ಟೊತ್ತಿಗೆ. ಆ್ಯಕ್ಚುಲಿ ಇಳಿಯೋದಕ್ಕೆ ಒಂದು ಸ್ವಲ್ಪ ಕ್ಯಾಮ್ರಾ ಹೊಡ್ಕೊಂಡೆ ಕಲ್ಲಿಗೆ. ಇಲ್ಲಿಂದ ನನ್ನ ಗಾಡಿ ದೇವರಾಣೆ ಕಾಣ್ತಾ ಇಲ್ಲ. ಫುಲ್ ಕೆಳಗೆಲ್ಲೋ ಇದೆ, ಇನ್ನೂ ಕೆಳಗೆ ಹೋಗ್ಬೇಕು. ಕಾಣ್ತು. ನನ್ನ ಗಾಡಿನೇ ತುಂಬ ಲೈಟಾಗಿ ಕಾಣ್ತಾ ಇದೆ. ಇಲ್ಲ, ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಬಿಡಿ ನನಗೆ ಲೈಟಾಗಿ. ಏನ ಕೆಳಗಡೆ ಗುರು ಚೆನ್ನಾಗಿ ಹೇಳೋದು. ಮತ್ತೆ ಬಿದ್ರೆ ನನ್ನ ಕೈಲಾಗಲ್ಲ. ಇಲ್ಲಿ ಬಂದ್ಬಿಟ್ಟು ಡೋಸ್ ಕೊಡ್ತಾವ್ರೇನೋ, ಅವ್ರ ಗಾಡಿ ಕೆಳಗಡೆ ನಿಲ್ಸಿ ಬಂದಿದ್ದೀವಿ. ಫುಲ್ ಕೆಳಗಡೆ ತನಕ ಅಲ್ಲ, ಸ್ವಲ್ಪ ಕೆಳಗಡೆ. ಅಲ್ಲೆಲ್ಲ ನಮ್ ಬಿದ್ದೆ ಅಲ್ವಾ, ಅದು ನಾನ್ ಎಲ್ಲಿ ಬಿದ್ದೆ ಅಲ್ಲಿಂದ ಸ್ವಲ್ಪ ಮುಂದೆ ತಗೊಂಡೋಗಿ. ಎರಡೆರಡು ಕೆಲಸ, ನನ್ನ ಗಾಡಿನೂ ತಗೊಂಡೋಗ್ಬೇಕು, ಇವ್ರ ಗಾಡಿನೂ ಮತ್ತೆ ವಾಪಸ್ ಮೇಲೆ ಹತ್ಕೊಂಡ್ ಬಂದ್ಬಿಟ್ಟು ತಗೊಂಡ್ಬರ್ಬೇಕಂತ. ಹೌದು, ತಗೊಂಡ್ಬರ್ಬೇಕು. ನನ್ನ ಕೈಲ ನಾ ಮತ್ತೆ ಬಿದ್ರೆ ಆಗಲ್ಲ. ಇವಾಗ ನಾನು ತರಲ್ಲ ಅಂದ್ರೆ ಇಲ್ಲೇ ಕುತ್ಕೊಳ್ತೀನಿ. ಇನ್ನೊಂದ್ಸರಿ ಬರಲ್ಲ ಅಲ್ವಾ, ಪ್ಲಾನ್ ಮಾಡಲ್ಲ ಅಲ್ವಾ. ಬಟ್ ಇಲ್ಲ, ಒಳ್ಳೆ ಜಾಗ ತೋರಿಸಿದ್ದಾರೆ ನಮಗೆ. ಸೊ ಹಾಗಾಗಿ ಅದಕ್ಕಾದ್ರೂ ನಾವು ಮಾಡೋಣ, ನಮ್ಮ ರೆಸ್ಪಾನ್ಸಿಬಿಲಿಟಿ. ಹಂಗಂತಲ್ಲ, ಕಾಮನಾಗಿ ಮಾಡ್ತಿದ್ದೆ, ಬಟ್ ಅಷ್ಟೀಸೆ ಅನ್ಬಾರ್ದಲ್ವ, ಅದಕ್ಕೆ.